ಅಮ್ಮಿನಾರಾಯಣ, ದೇವಿನಾರಾಯಣ, ಲಕ್ಷ್ಮೀನಾರಾಯಣ, ಬದ್ರಿನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ವರ್ಷ ಭವಿಷ್ಯ 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮುಖ್ಯವಾದ 4 ಗ್ರಹಗಳ ಸಂಚಾರದಿಂದ ಉಂಟಾಗುವ ವರ್ಷದ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಆ 4 ಗ್ರಹಗಳು ಗುರು ಗ್ರಹ, ಶನಿ ಗ್ರಹ, ರಾಹು ಮತ್ತು ಕೇತು ಗ್ರಹಗಳು. ಈಗ ಮೇಷದಿಂದ ಮಕರದವರೆಗೆ 10 ರಾಶಿಗಳಿಗೆ ನೋಡಿದ್ದೇವೆ. ಈಗ 11ನೇ ರಾಶಿಯಾದ ಕುಂಭ ರಾಶಿಗೆ ಹೇಗಿದೆ ಎಂದು ನೋಡೋಣ. ಕುಂಭ ರಾಶಿಗೆ ಈಗ ಸಾಡೆ ಸಾತಿ ರನ್ನಿಂಗ್ ಅಲ್ಲಿದೆ. ಜನ್ಮದಲ್ಲಿ ಶನಿ ಇದೆ. ಮುಂದೆ ಈ 29ನೇ ತಾರೀಕು ಮಾರ್ಚ್ ತಿಂಗಳು 2025ರಂದು ಶನಿ ಗ್ರಹ ಮೀನ ರಾಶಿಗೆ ರಾಶಿ ಬದಲಾವಣೆ ಆಗಲಿದೆ. ಜನ್ಮ ಶನಿ ಬಿಡುಗಡೆ ಆದರೆ ಎಷ್ಟೊಂದು ಸಮಸ್ಯೆಗಳು ಕಡಿಮೆ ಆಗುತ್ತದೆ. ಮುಖ್ಯವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತದೆ. ಮತ್ತು ಅವಮಾನಗಳು, ಹೆಚ್ಚು ಅಡೆತಡೆಗಳು, ಒಂದು ಕೆಲಸ ಕಾರ್ಯಗಳು ಯಾವುದು ಸಾಗದೇ ಇರೋದು, ಎಲ್ಲೋದ್ರೂ ಫೇಲ್ ಆಗೋದು, ಇಂಥ ವಿಚಾರಗಳೆಲ್ಲ ಸ್ವಲ್ಪ ಕಡಿಮೆ ಆಗಿ ಇನ್ನು ಮುಂದೆ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕಾಣುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ರಾಶಿಗೆ ಇಲ್ಲಿಯವರೆಗೆ 4ನೇ ಮನೆಯಲ್ಲಿದ್ದ ಗುರುಗ್ರಹ ಇನ್ನು 5ನೇ ಮನೆಗೆ ಬರಲಿದೆ. 5ನೇ ಮನೆಯಿಂದ 9, 11 ಮತ್ತು ನಿಮ್ಮ ರಾಶಿಯನ್ನು ಗುರುಗ್ರಹ ನೋಡಲಿದೆ. ಇದರಿಂದ ಈ ಹಿಂದೆ ಕಳೆದುಕೊಂಡ ಮರ್ಯಾದೆ, ಗೌರವ ಎಲ್ಲ ಇನ್ನು ಮುಂದೆ ಸಿಗಲಿದೆ. ಯಾಕೆಂದರೆ ಗುರು ಒಂದು ರಾಶಿಯನ್ನು ನೋಡಿದರೆ, ಅದು ಜನ್ಮ ರಾಶಿಯನ್ನು ನೋಡಿದರೆ ಅದು ಹೆಚ್ಚು ಹೆಚ್ಚು ಅವರಿಗೆ ಮರ್ಯಾದೆ, ಗೌರವ, ಕೀರ್ತಿ, ಹೆಸರನ್ನು ತಂದು ಕೊಡುತ್ತದೆ. ಇಲ್ಲಿಯವರೆಗೆ ನಿಮ್ಮಿಂದ ದೂರವಾದವರು ಎಲ್ಲರೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಹಾಗೆ 9ನೇ ಸ್ಥಾನವನ್ನು ಗುರು ನೋಡುವುದರಿಂದ ತಂದೆಯಿಂದ ನಿಮಗೆ ಹೆಚ್ಚು ಅನುಕೂಲಗಳು ಉಂಟಾಗುತ್ತದೆ. ಹಾಗೆ ಗುರು ಹಿರಿಯರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಉಂಟಾಗುತ್ತದೆ, ಮಾರ್ಗದರ್ಶನ ಸಿಗುತ್ತದೆ. ನೀವು ಗುರುಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡರೆ ಇನ್ನೂ ಹೆಚ್ಚು ನಿಮಗೆ ಅನುಕೂಲಗಳು ಉಂಟಾಗುತ್ತದೆ. ಅದೇ ರೀತಿ ತೀರ್ಥಯಾತ್ರೆ, ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಮಾಡುವುದು ಉತ್ತಮ. ಮಾಡಿದರೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತದೆ. 11ನೇ ಸ್ಥಾನವನ್ನು ಸಹ ಗುರುಗ್ರಹ ನೋಡುತ್ತದೆ. ಅದರಿಂದ ನಿಮಗೆ ಲಾಭಗಳು ಹೆಚ್ಚಾಗುತ್ತದೆ. ಇಲ್ಲಿಯವರೆಗೆ ಕಷ್ಟಗಳು, ನಷ್ಟಗಳು ಉಂಟಾಗುತ್ತಿತ್ತು. ಇನ್ನು ಮುಂದೆ ನಿಮಗೆ ಗುರು 11ನೇ ಮನೆಯನ್ನು, ಧನುಸು ರಾಶಿಯನ್ನು ನೋಡೋದ್ರಿಂದ ನಿಮಗೆ ಲಾಭಗಳು ಹೆಚ್ಚಾಗುತ್ತದೆ. ಅದೇ ರೀತಿ ಜನ್ಮವನ್ನು, ನಿಮ್ಮ ಕುಂಭರಾಶಿಯನ್ನು ಗುರು ನೋಡೋದ್ರಿಂದ ಮರ್ಯಾದೆ ಹೆಚ್ಚಾಗುತ್ತೆ. ಹಾಗೆ ಇಲ್ಲಿಯವರೆಗೆ 2ನೇ ಮನೆಯಲ್ಲಿದ್ದ ರಾಹು ಗ್ರಹ ಈಗ ಜನ್ಮಕ್ಕೆ ಬರ್ತಾ ಇದೆ. ರಾಹು 2ರಲ್ಲಿ ಇದ್ರೂ ಸರಿಯಲ್ಲ, ಶನಿ ರಾಶಿಯಲ್ಲಿದ್ದರೂ ಸರಿಯಲ್ಲ. ಅದರಿಂದ ನೀವು ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೇ ಇತ್ತು. ಈಗಲೂ ಕೂಡ ಅದೇ ಮುಂದುವರಿಯುತ್ತದೆ. ಯಾಕೆಂದರೆ ಶನಿ ಅಲ್ಲಿ ಹೋಗಿದೆ, ರಾಹು ಇಲ್ಲಿ ಬಂದಿದೆ. ಜನ್ಮದಲ್ಲಿ ರಾಹು ಒಳ್ಳೆಯದಲ್ಲ. ಆದರೂ ಈಗ ವಿಶೇಷ ಅಂದರೆ ಇನ್ನು 1 ವರ್ಷಗಳ ಕಾಲ ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ರಾಹುವಿನಿಂದ ಉಂಟಾಗುವ ಅಶುಭ ಫಲಗಳು ನಿಮಗೆ ಉಂಟಾಗುವುದಿಲ್ಲ. ರಾಹುವಿನಿಂದ ಏನು ಅಶುಭ ಫಲಗಳು ಉಂಟಾಗುತ್ತದೆ? ಜನ್ಮದಲ್ಲಿ ರಾಹು ಬಂದಾಗ ನಿಮಗೆ ಆರೋಗ್ಯದ ಸಮಸ್ಯೆಯನ್ನು ಕೊಡುತ್ತದೆ. ಮುಖ್ಯವಾಗಿ ತಲೆಯಲ್ಲಿ ಅಥವಾ ಆಲೋಚನೆಗಳಲ್ಲಿ ಗೊಂದಲಗಳನ್ನು ಉಂಟು ಮಾಡುತ್ತದೆ. ಸೊ ಆ ವಿಚಾರವನ್ನು ಗುರುಗ್ರಹ ಸಾಲ್ವ್ ಮಾಡುತ್ತೆ, ಅದು ಬಗೆಹರಿಸುತ್ತದೆ. ಇನ್ನು 1 ವರ್ಷಗಳ ಕಾಲ ಆ ಸಮಸ್ಯೆ ಇರುವುದಿಲ್ಲ. ಅದಾದ ನಂತರ ನಿಮಗೆ ಇನ್ನೂ 2.5 ವರ್ಷಗಳ ಸಾಡೆ ಸಾತಿ ಇದೆ. ಅದನ್ನು ಕಳೆದುಕೊಂಡರೆ ನಿಮ್ಮ ಜೀವನ ಇನ್ನೂ ಉತ್ತಮವಾಗಿರುತ್ತದೆ. ಹೆಚ್ಚು ಅನುಕೂಲಕ್ಕಾಗಿ ನೀವು ಶನಿ ಮಹಾತ್ಮನ ಆರಾಧನೆ, ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗುವುದು, ಶಿವನ ಆರಾಧನೆ, ವೆಂಕಟೇಶ್ವರನ ಆರಾಧನೆ, ಮತ್ತು ದಾನ ಧರ್ಮಗಳನ್ನು ಮಾಡುವುದು, ಈ ರೀತಿ ಮಾಡಿಕೊಂಡು ಬಂದರೆ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಹೆಚ್ಚು ಹೆಚ್ಚು ಪಾಠಗಳನ್ನು, ವಿದ್ಯೆಗಳನ್ನು ಕಲಿಯುವ ಅವಕಾಶಗಳು ಈ ಸಂದರ್ಭದಲ್ಲಿ ಒದಗಿ ಬರುತ್ತದೆ. ಮಾತಿನಲ್ಲಿ ಹುಷಾರಾಗಿರಬೇಕು. ಯಾರಿಗೂ ಗ್ಯಾರಂಟಿಯಾದ ಮಾತುಗಳನ್ನು ಕೊಡಬಾರದು. 2ನೇ ಸ್ಥಾನದಲ್ಲಿ ಶನಿ ಬರೋದ್ರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇರುತ್ತದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೆ ಹೋಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಆಗಲೇ ನೋಡೋಣ ಎಂಬ ರೀತಿಯಲ್ಲಿ ಮಾತುಗಳನ್ನು ಕೊಡಬೇಕಾಗುತ್ತದೆ. ಒಟ್ಟಿನಲ್ಲಿ ಇಲ್ಲಿಯವರೆಗೆ ಪಟ್ಟ ಕಷ್ಟಗಳು, ಜನ್ಮರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತಿದ್ದ ಕಷ್ಟಗಳು ಇನ್ನು ದೂರವಾಗುತ್ತದೆ. ಹಾಗೆ ಕೇತು ಗ್ರಹ 7ನೇ ಮನೆಯಲ್ಲಿದೆ. 7ನೇ ಮನೆಯಲ್ಲಿ ಕೇತು ಇರೋದು ಅಷ್ಟೊಂದು ಒಳ್ಳೆಯದಲ್ಲ. ಇದರಿಂದ ಗಂಡ ಹೆಂಡತಿ ವಿಚಾರದಲ್ಲಿ ಸಮಸ್ಯೆ ಉಂಟಾಗಬಹುದು, ಅಥವಾ ದೂರ ಆಗುವ ಸಾಧ್ಯತೆ ಇರುತ್ತದೆ, ಅಥವಾ ವಿವಾಹ ಭಾಗ್ಯದ ಅಡೆತಡೆ ಉಂಟಾಗುವ ಸಾಧ್ಯತೆ ಇರುತ್ತದೆ.
ಗಣಪತಿಯ ಆರಾಧನೆ ಮಾಡಿಕೊಂಡು ಬಂದರೆ ಕೇತುವಿನಿಂದ ಉಂಟಾಗುವ ಸಮಸ್ಯೆಗಳು ಬಗೆಹರಿಯುತ್ತದೆ. ನೀವಿನ್ನೂ ನಮ್ಮ ನೀವು ಜ್ಯೋತಿಷ್ಯರೇ ಭಾಗ 1 ಭಾಗ 2 ಪುಸ್ತಕವನ್ನು ತಗೊಂಡಿಲ್ಲ ಅಂದರೆ ಈ ಕೂಡಲೇ ತಗೊಳ್ಳಿ. ಹಾಗೆ ನೀವು ಸಂಖ್ಯಾಶಾಸ್ತ್ರಜ್ಞರೇ, ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಇದೆ. ಹಾಗೆ ನೀವು ಜ್ಯೋತಿಷ್ಯ ಶಾಸ್ತ್ರ ಕಲಿಯಬೇಕಂದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸು, ಅಡ್ವಾನ್ಸ್ ಕ್ಲಾಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸುಗಳು ರೆಕಾರ್ಡೆಡ್ ವಿಡಿಯೋ ರೆಡಿ ಇದೆ. ಯಾವಾಗ ಬೇಕಾದರೂ ಹಣ ಪಾವತಿಸಿ ನೀವು ತೆಗೆದುಕೊಂಡು ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮ ಬಿಡುವಿನ ವೇಳೆಯಲ್ಲಿ ಕಲಿತು ನೀವು ಜ್ಯೋತಿಷರು ಆಗಬಹುದು. ನಮ್ಮಲ್ಲಿ ಕಲಿತು ಹಲವಾರು ಜನರು ಜ್ಯೋತಿಷರಾಗಿದ್ದಾರೆ, ಆಫೀಸ್ ಮಾಡಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.